सुरांगणीच्या मालुगे नावा मालू 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 मी त्यांगे नापू मालू सुरांगणीच्या मालुगे नावा सुरांगणी सुरांगणी सुरांगणीच्या मालुगे नावा मालू 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 मी त्यांगे नापू मालू ಕರ್ನಾಟಕ ಜನತೆಗೂ ಮತ್ತು ಭಾರತ ದೇಶದ ಇಡೀ ನಮ್ಮ ರೈತಾಪಿ ವರ್ಗದವರಿಗೂ ಮತ್ತು ಯುವ ಜನತೆ ಎಲ್ಲರೂ ಕೂಡ ಇವತ್ತು ದಿವಸ ಸಂತಸದ ಸುದ್ದಿ. ಯಾಕಂತ ಹೇಳಿದ್ರೆ ನಮ್ಮ ನರೇಂದ್ರ ಮೋದಿ ಅವರು ರಾಜಧಾನಿ ಡೆಲ್ಲಿ ಕೆಂಪುಕೋಟೆ ಮೇಲೆ 3ನೇ ಸರಿ ಇವತ್ತು ದಿವಸ ಪ್ರಧಾನಿ ಆಗ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ಈ ಕರ್ನಾಟಕ ರಾಜ್ಯದ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಜೆಡಿಎಸ್ ನ ಅಭ್ಯರ್ಥಿಯಾದಂತಹ ಮಲ್ಲೇಶ್ ಬಾಬು ಅವರು ಕೂಡ ಇಲ್ಲಿ ವಿಜಯ ಪಥಕ್ಕೆ ಆರಿಸ್ತಾ ಇದ್ದಾರೆ. ಇದಕ್ಕೆ ಮೂಲ ಕಾರಣವಾದಂತಹ ನಮ್ಮ ಮೋಹನ್ ಕೃಷ್ಣಣ್ಣನವರು ಕೆಜಿಎಫ್ ನಲ್ಲಿ ಅವರ ಸೇವೆಯನ್ನು ಗುರುತಿಸಿ ಇವತ್ತು ದಿವಸ ನಮ್ಮ ಅಲ್ಲಿನ ಸೇವೆಯನ್ನು ಮಾಡ್ತಾ ಬಂದಿರುವಂತಹ ನಮ್ಮ ಅಣ್ಣನವರು ಇವತ್ತು ನಮ್ಮ ಕೆಜಿಎಫ್ ಹಾಗೂ ಇಡೀ ನಮ್ಮ ಕೋಲಾರ ಜಿಲ್ಲೆ ಜನತೆಗೆ ಒಂದು ಸಂತಸದ ಅಂತ ಹೇಳ್ಬೇಕು. ಯಾಕಂತ ಹೇಳಿದ್ರೆ ಸರಿಸುಮಾರು ಏನು ಇವತ್ತು 5 ವರ್ಷಗಳ ಕಾಲ ಹಿಂದೆ ಇರುವಂತಹ ಬಿಜೆಪಿ ಸರ್ಕಾರ ಮತ್ತೆ ಈ ಬಂದಿರುವಂತಹ 3ನೇ ನಮ್ಮ ಮೋದಿ ಅವರ ಸಹಕಾರದೊಂದಿಗೆ ಇವತ್ತಿನ ದಿವಸ ನಮ್ಮ ಕೆಜಿಎಫ್ ಕ್ಷೇತ್ರದ ಮತ್ತು ಇಡೀ ಕೋಲಾರ ಕ್ಷೇತ್ರಕ್ಕೆ ಏನು ಎಲ್ಲ ರೈತರಿಗೂ ಮತ್ತು ಬಹಳ ಮುಖ್ಯವಾಗಿ ನಮ್ಮ ಕೆಜಿಎಫ್ ನ ಯುವ ಜನತೆಗೂ ಕೂಡ ಒಂದು ಸಂತಸದ ವಿಷಯ. ಏನು ಎಲ್ಲ ಕೂಡ ನಮ್ಮ ಕೈಗಾರಿಕೆ ಅಭಿವೃದ್ಧಿ ಆಗಿರಬಹುದು, ಎಲ್ಲದಕ್ಕೂ ಕೂಡ ನಾವು ನಮ್ಮ ಮಲ್ಲೇಶ್ ಅವರು ಮುಂದೆ ಇರ್ತಾರೆ. ಅದಕ್ಕೋಸ್ಕರ ಎಲ್ಲರೂ ಕೂಡ ಇವತ್ತು ನಮ್ಮ ಈ ವಿಜಯಕ್ಕೆ ನಮ್ಮ ಕಾರ್ಯಕರ್ತರಾಗಿರ್ಬಹುದು, ಇಡೀ ಜಿಲ್ಲೆಯ ಎಲ್ಲ ನಮ್ಮ ಮತ ಬಾಂಧವರು ಎಲ್ಲ ಸೇರಿ ಆಶೀರ್ವಾದ ಮಾಡ್ತಾ ಇದ್ದಾರೆ. ಅವರಿಗೆ ಮೊಟ್ಟ ಮೊದಲನೇದಾಗಿ ನಾವು ಚಪ್ಪಾಳೆ ಮೂಲಕ ಅವರನ್ನು ಧನ್ಯವಾದ ತಿಳಿಸ್ತಾ ಇದ್ರಿ. ಅದೇ ರೀತಿಯಾಗಿ ಇವತ್ತು ನಮ್ಮ ಕೆಜಿಎಫ್ ಕ್ಷೇತ್ರ ಮತ್ತು ಇಡೀ ನಮ್ಮ ಬೇರೆ 7 ಕ್ಷೇತ್ರಗಳಲ್ಲಿ ಕೂಡ ಅತ್ಯಧಿಕವಾಗಿ ನಮ್ಮ ಜೆಡಿಎಸ್ ಪಕ್ಷಕ್ಕೆ ಬಹಳ ಮುಖ್ಯವಾಗಿ ಕೂಡ ಎಲ್ಲ ನಮ್ಮ ಬಿಜೆಪಿ ಕಾರ್ಯಕರ್ತರು ಸೇರಿ ಇವತ್ತಿನ ದಿವಸ ಜೆಡಿಎಸ್ ಪಕ್ಷಕ್ಕೆ ಮತ ಹಾಕಿದ್ದಾರೆ. ಆದ ಕಾರಣ ಅವ್ರಿಗೂ ಕೂಡ ನಾವು ಧನ್ಯವಾದ ತಿಳಿಸ್ತಾ ಇದೀವಿ. ಅದೇ ರೀತಿಯಾಗಿ ಏನು ನಮ್ಮ ಮೋಹನ್ ಕೃಷ್ಣಣ್ಣನವರು ಇದೇ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಕೆಜಿಎಫ್ ಕ್ಷೇತ್ರದಲ್ಲಿ ಬಂದು ಎಲ್ಲ ಮತದಾರರ ಮುಂದೆ ಬಂದು ನೋಡಿ ನಮ್ಮ ಪಕ್ಷಕ್ಕೆ ಅಂದ್ರೆ ಜೆಡಿಎಸ್ ಪಕ್ಷಕ್ಕೆ ಬೆಂಬಲವನ್ನು ಸೂಚಿಸಿ ಅವರಿಗೆ ಮತ ಹಾಕ್ಬೇಕಂತ ಹೇಳಿ ಎಲ್ಲರೂ ಬಯಸಿದ್ರು. ಅದೇ ರೀತಿಯಾಗಿ ಕೂಡ ಅವರ ಮಾತನ್ನು ನಮ್ಮ ಕೆಜಿಎಫ್ ಕ್ಷೇತ್ರದ ಜನರು ಬೆಂಬಲ ನೀಡ್ತಾ ಇದ್ದಾರೆ. ಆದ ಕಾರಣ ಮುಂದಿನ ದಿವಸಗಳಲ್ಲಿ ನಮ್ಮ ಮೋಹನ್ ಕೃಷ್ಣ ಅಣ್ಣನವರ ಕೈ ಬಲಪಡಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಮಲ್ಲೇಶ್ ಬಾಬು ಅವರು ಇಬ್ರು ಸೇರಿ ಕೂಡ ನಮ್ಮ ಕೆಜಿಎಫ್ ಕ್ಷೇತ್ರಕ್ಕೆ ಒಂದು ಒಳ್ಳೆಯ ರೀತಿಯ ಅಭಿವೃದ್ಧಿ ಮತ್ತು ಬಹಳ ಮುಖ್ಯವಾಗಿ ಕೂಡ ನಮ್ಮ ಯುವ ಜನತೆಗೆ ಕೈಗಾರಿಕೆ ಆಗಿರ್ಬೋದು ಎಲ್ಲಾ ರೀತಿ ಆಗಿರ್ಬೋದು ಕೂಡ ಯಾವುದೇ ಕಷ್ಟ ಸುಖ ಬಂದರೂ ಕೂಡ ಜೊತೆ ಇರ್ತಾರೆ. ಇವತ್ತು ಏನು ನಮ್ಮ ಮೊಟ್ಟ ಮೊದಲನೇ ದಿವಸ ಇವತ್ತು ಸಂತಸದ ಸುದ್ದಿ ಅಂತ ಹೇಳಿದ್ರೆ ಇವತ್ತಿನ ದಿವಸ ಇಡೀ 5 ವರ್ಷಗಳಲ್ಲಿ ತುಂಬಾ ಚೇಂಜಸ್ ಆಗ್ತಾ ಇರುತ್ತೆ. ಅದಕ್ಕೆ ಅಡಿಪಾಯ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ. ದಯವಿಟ್ಟು ಎಲ್ಲರೂ ಕೂಡ ಏನು ನಮ್ಮ ಜೆಡಿಎಸ್ ಪಕ್ಷಕ್ಕೆ ಯಾರ್ಯಾರು ಮತ ಹಾಕಿದ್ದಾರೆ ಎಲ್ಲ ಮತದಾರರಿಗೂ ಕೂಡ ನಾವು ಧನ್ಯವಾದ ತಿಳಿಸ್ತಾ ಇದೀವಿ. ನಮ್ಮ ಮೋಹನ್ ಕೃಷ್ಣ ಅಣ್ಣನ ಪರವಾಗಿ ಮತ್ತು ಮಲ್ಲೇಶ್ ಬಾಬು ಅವರ ಪರವಾಗಿ ಕೂಡ ಇವತ್ತಿನ ದಿವಸ ಎಲ್ಲ ಮತದಾರರಿಗೂ ಕೂಡ ಧನ್ಯವಾದ ತಿಳಿಸ್ತಾ ಇದೀವಿ. ಎಲ್ಲರಿಗೂ ಧನ್ಯವಾದಗಳು. ಇಂದು ಏನ್ ನಮ್ಮ ಕೋಲಾರ ಜಿಲ್ಲೆಯ ND ಮೈತ್ರಿಕೂಟದ ಅಭ್ಯರ್ಥಿಯಾದಂಥ ಮಲ್ಲೇಶ್ ಅಣ್ಣನವರು ಇವತ್ತು ಉತ್ತಮವಾಗಿ ಜಯಗಳಿಸಿದ್ದಾರೆ. ಅದಕ್ಕೆ ನಮ್ಮ 8 ತಾಲೂಕುಗಳ ಪೈಕಿ KGF ತಾಲೂಕಿನ ಒಂದು 25 ವರ್ಷಗಳ ಮುಂದಿನ ಒಂದು ಇತಿಹಾಸವನ್ನು ಇವತ್ತು ಒಂದು NDA ಕೂಟದಿಂದ ನಮ್ಮ JDS ಪಕ್ಷದಿಂದ ಇವತ್ತು ಮಲ್ಲೇಶ್ ಅಣ್ಣನ ಗೆಲ್ಲಿಸಿರೋದಕ್ಕಾಗಿ ಅವರಿಗೆ ಮೊದಲು ನಾವು ಶುಭಾಶಯಗಳನ್ನು ಕೋರ್ತಾ ಈ ದಿನ KGFನಲ್ಲಿ ಸತತವಾಗಿ ಒಬ್ಬ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ವತಂತ್ರ ಸಮಾಜ ಸೇವಕನಾಗಿ ಇವತ್ತು ನಮ್ಮ ಜೊತೆಯಲ್ಲಿ ಗೂಡಿ ಇವತ್ತು ಮಲ್ಲೇಶ್ ಅಣ್ಣ ಗೆಲುವಾಗಿ ರಾತ್ರಿ ಆಗಲು ಕಷ್ಟಪಟ್ಟಂತ ನನ್ನ ಮೋಹನ್ ಕೃಷ್ಣಣ್ಣ ಅವರಿಗೆ ಮೊದಲು ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಯಾಕೆಂದ್ರೆ NDA ಮೈತ್ರಿಕೂಟದಲ್ಲಿ ಇವತ್ತು KGF ಬಂದು ಒಂದು ಕಡೆ ತಿಳ್ಕೊಂಡ್ರೆ ಒಂದು ಮನಸ್ಸಿಗೆ ಒಂದು ಬೇಜಾರಿದೆ. ಆದ್ರೇನು ಆ ಸಂದರ್ಭದಲ್ಲಿ ನಾನಿದ್ದೀನಿ ನಿಮ್ಮ ಜೊತೆಯಲ್ಲಿ, ಬನ್ನಿ ನಮ್ಮ ಮಲ್ಲೇಶ್ ಅಣ್ಣನ ಗೆಲ್ಸೋಣ ಒಂದು ಪ್ರೋತ್ಸಾಹವನ್ನು ಕೊಟ್ಟು ನಮ್ಮನ್ನೆಲ್ಲ ಜೊತೆಗೂಡಿ ಕರ್ಕೊಂಡೋಗಿ ಇವತ್ತು ಒಂದೊಂದು ಗ್ರಾಮಾಂತರ ಪ್ರದೇಶದಲ್ಲಾಗಲಿ ಸಿಟಿನಲ್ಲಾಗಲಿ ಎಲ್ಲ 35 ವಾರ್ಡ್ಗಳಲ್ಲಿ ರಾಜ್ಯಗಳು ದುಡಿದು ಇವತ್ತು ಮಲ್ಲೇಶ್ ಅಣ್ಣ ಗೆಲ್ಲುವುದಕ್ಕೆ ಮೈನ್ ಒಂದು ಮುಖ್ಯ ಕಾರಣ KGFನ ಮತಗಳನ್ನು ತಕ್ಕೊಡೋದಕ್ಕೆ ಮುಖ್ಯ ಕಾರಣವಾಗಿರೋದು ನಮ್ಮ ಮೋಹನ್ ಕೃಷ್ಣ ಅಣ್ಣನವರು. ಆದ್ದರಿಂದ ಮುಂದಿನ ದಿನಗಳಲ್ಲಿ ಮೋಹನ್ ಕೃಷ್ಣನವರು ಮಲ್ಲೇಶ್ ಅಣ್ಣನಿಗೆ KGF ಅಭಿವೃದ್ಧಿ ಬಗ್ಗೆ ನಾವೆಲ್ಲ ಕೂತ್ಕೊಂಡು ಮಾತಾಡಿ KGFನ ಇನ್ನೊಂದು ಮರುಫಲಕವಾಗಿ KGFನ ಅಭಿವೃದ್ಧಿಗೆ ಸತತವಾಗಿ ಮಲ್ಲೇಶ್ ಅಣ್ಣ ಕೆಲಸ ಮಾಡಬೇಕು ಅನ್ನೋದಕ್ಕಾಗಿ ಮೋಹನ್ ಕೃಷ್ಣನ ಜೊತೆಲಿ ಇಟ್ಕೊಂಡು ನಾವು ಕೆಲಸ ಮಾಡಿ ಇವತ್ತು ಏನು ಈ ಜಯ ಆಗಿದೆಯೋ ಅದೇ ರೀತಿ ಬಂದು ನಾಳೆ ಡೆಲ್ಲಿನಲ್ಲಿ ಸಭೆ ಕರೆದಿದ್ದಾರೆ. ನರೇಂದ್ರ ಮೋದಿ ಅವರು ಮುಂದಿನ ಪ್ರಧಾನಮಂತ್ರಿಗಳಾಗ್ತಾರೆ, ಆಗಿ ಈ ಭಾರತ ದೇಶವನ್ನು ಸಮೃದ್ಧಿಯಾಗಿ ಮುಂದೆ ನಡೆಸ್ಕೊಂಡು ಹೋಗ್ತಾರೆ ಅಂತ ಹೇಳಿ ನನಗೊಂದು ಬಹಳ ಖುಷಿ ತಂದಿರುವಂಥ ದಿನ. ಏನು ಇವತ್ತು ನಮ್ಮ ದೇಶ ಕಂಡಂಥ ಒಬ್ಬ ವಿಶ್ವವಿಖ್ಯಾತಿಯಾಗಿರುವಂಥ ನಮ್ಮ ನರೇಂದ್ರ ಮೋದಿಜಿಯವರು
ಮೂರನೇ ಬಾರಿ ಪ್ರಧಾನಮಂತ್ರಿ ಆಗ್ತಿರುವಂಥದ್ದು ಬಹಳ ಖುಷಿ ತಂದಿರುವಂಥ ಸಂಗತಿ. ನಮ್ಮ ನರೇಂದ್ರ ಮೋದಿಜಿಯವರ ಕನಸನ್ನು ನೆನಪು ಮಾಡಲಿಕ್ಕೆ ಅಂತೇಳಿ ಕೋಲಾರ ಕ್ಷೇತ್ರದ NDA ಅಭ್ಯರ್ಥಿಯಾಗಿ ಸನ್ಮಾನ್ಯ ಶ್ರೀ ಮಲ್ಲೇಶ್ ಅಣ್ಣನವರಿಗೆ ಕಂಟೆಸ್ಟ್ ಮಾಡುವಂಥ ಒಂದು ಅವಕಾಶವನ್ನು NDA ಪಾರ್ಟಿ ಮಾಡಿಕೊಟ್ಟಿತ್ತು. ಆ ಒಂದು ನಿಟ್ಟಿನಲ್ಲಿ ನೋಡಿದ್ರೆ ಎಲ್ಲ ನನ್ನ KJFನ ಮತದಾರ ಬಂಧುಗಳು, ಎಲ್ಲ ನನ್ನ KJFನ ಮತದಾರ ದೇವರುಗಳು ಇವತ್ತು ನಮ್ಮ ಕೋಲಾರದ ಮಣ್ಣಿನ ಮಗನಾದಂಥ ಮಲ್ಲೇಶ್ ಬಾಬಣ್ಣನವರಿಗೆ ಆಶೀರ್ವಾದ ಮಾಡಿರೋದಕ್ಕೆ ನಾನು ಅವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಮತ್ತೊಂದು ಕಡೆ ಎಲ್ಲೋ ಒಂದು ಕಡೆ ಹಣಕಾಸು, ತೋಲ್ಬಲ, ಹಣಬಲ ಯಾವುದೂ ನಡೆಯಲ್ಲ ಅನ್ನೋದಕ್ಕೆ ಈ ಒಂದು ಚುನಾವಣೆಯ ನಿದರ್ಶನವಾಗೈತೆ. ಒಬ್ಬ ಲೋಕಲ್ ಕ್ಯಾಂಡಿಡೇಟ್, ಸ್ಥಳೀಯವಾಗಿರುವಂಥ ಒಬ್ಬ ಕ್ಯಾಂಡಿಡೇಟ್ ಬೇಕಂತೇಳಿ ಜನ ನಿಶ್ಚಯ ಮಾಡಿದ್ದಾರೆ ಅಂತ ಗೊತ್ತಾಗಿತ್ತು. ನಮ್ಮ ಮಾಧ್ಯಮದ ಮಿತ್ರರಿಗೆಲ್ಲ ಗೊತ್ತಾಗಿರ್ಬೋದು. ವಿರೋಧ ಪಕ್ಷದವರು ಯಾವ ಮಟ್ಟಕ್ಕೆಲ್ಲ ಹೋದ್ರು, ದುಡ್ಡಿನ ಹಂಚೋದ್ರಲ್ಲಿರ್ಬೋದು, ಮತ್ತೊಂದರಲ್ಲಿರ್ಬೋದು. ಆದರೆ ಈ ಕೋಲಾರ ಜನತೆ, ವಿಶೇಷವಾಗಿ ನಮ್ಮ KJFನ ತಾಲೂಕಿನ ಜನತೆ ನಮ್ಮ ಮಲ್ಲೇಶ್ ಅಣ್ಣನ ಆಶೀರ್ವಾದ ಮಾಡಿರೋದಕ್ಕೆ ಮಲ್ಲೇಶ್ ಅಣ್ಣನ ಪರವಾಗಿ ಮತ್ತು ಇಡೀ ನಮ್ಮ ಕಾರ್ಯಕರ್ತರ ಎಲ್ಲರ ಪರವಾಗಿ ನಾನು ನಮ್ಮ ಮತದಾರ ಬಾಂಧವಗಳಿಗೆ ನಾನು ಮತ್ತೊಮ್ಮೆ ಅವರಿಗೆ ಕೃತಜ್ಞತೆ ಹೇಳೋದು ಮತ್ತು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಇವತ್ತು ಭಾಳ ವಿಶೇಷವಾದ ದಿನ ಅಂತ ಹೇಳಿದ್ರೆ ತಪ್ಪಾಗಲಾರದು. ಕಾರಣ ಇಷ್ಟೇ, ನಮ್ಮ ಮಣ್ಣಿನ ಮಗನಾದ ಮಲ್ಲೇಶ್ ಬಾಬಣ್ಣನವರು ಈ ಸಲ ಸಂಸದರಾಗಿ ಲೋಕಸಭೆಗೆ ಹೋಗ್ತಾ ಇದ್ದಾರೆ. ಇವತ್ತು ವಿಶೇಷ ಏನಪ್ಪ ಅಂತಂದರೆ ಕೋಲಾರ ಜಿಲ್ಲೆಯಲ್ಲಿ ಹುಟ್ಟಿರುವಂಥವರು ಈ ಸಲ ನಮಗೆ ಲೋಕಸಭೆಗೆ ಹೋಗ್ತಾ ಇರುವಂಥದ್ದು ಭಾಳ ವರ್ಷಗಳಾದ ನಂತರ ಇದು ಬರುಕಳಿಸ್ತಾ ಐತೆ. ನಾನು ಮಲ್ಲೇಶ್ ಅಣ್ಣನವ್ರಿಗೂ ಮತ್ತು ಅವ್ರ ಜೊತೆ ಕೆಲಸ ಮಾಡಿ ಅವರಿಗೆ ಒಂದು ಮಾರ್ಗದರ್ಶಕರಾದಂಥವ್ರಿಗೂ ಎಲ್ಲರಿಗೂ ನಮ್ಮ KJF ಜನತೆಯ ಪರವಾಗಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಆಶೀರ್ವಾದ ಮಾಡಿರುವಂಥ ಮತದಾರಗಳಿಗೆ, ನಿಮ್ಮ ಕೈಯನ್ನು ಬಲಪಡಿಸಿದಂಥ ನಾಯಕರುಗಳನ್ನು ತಾವು ಒಂದು ರೀತಿಯಲ್ಲಿ ಅಭಿವೃದ್ಧಿಯ ದಿಸೆಯಲ್ಲಿ ತಗೊಂಡು ಹೋಗ್ಬೇಕಂತೇಳಿ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಈ ದಿನ ನಮ್ಮ ನರೇಂದ್ರ ಮೋದಿಜಿಯವರು ಏನು 3ನೇ ಬಾರಿ ಈ ಸಲ ಪ್ರಧಾನಮಂತ್ರಿಗಳಾಗಲಿಕ್ಕೆ ಹೊರಟಿದ್ದಾರೆ, ಅವ್ರಿಗೂ ಮತ್ತು ನನ್ನ ಪರವಾಗಿ ಮತ್ತು ನಮ್ಮ KJF ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ನಮ್ಮ ಮಂಜುನಾಥ್ ಅವರ ಗೆಲುವು ಸೋಲು ಬಗ್ಗೆ ಏನು? ನೋಡಿ, ಜನರು ಮತದಾರದ ಬಂಧುಗಳು ಬಹಳ ಬುದ್ಧಿವಂತರು. ಆ ಬುದ್ಧಿವಂತನಿಗೆ ಎಲ್ಲಿ ಬಂದೈತೆ ಅಂದರೆ ಇವತ್ತು ನಮ್ಮ ಡಾಕ್ಟರ್ ಮಂಜುನಾಥ್ ಬಾಬು ಅವರ ಗೆಲುವನ್ನು ನೋಡಿದ್ರೆ ಮತದಾರರ ಬಂಧುಗಳು ಎಷ್ಟು ಬುದ್ಧಿವಂತರು ಅನ್ನೋದಕ್ಕೆ ಇದೊಂದು ನಿದರ್ಶನ. ಮತದಾರ ಬಂಧುಗಳಿಗೆ ಬರೀ ಹಣಕಾಸನ್ನು ಕೊಟ್ಟು ಆಮಿಷ ಕೊಟ್ಟರೆ ಆಗಲ್ಲ, ಒಂದು ಸೇವೆಯ ಮನೋಭಾವನ ಇಟ್ಕೊಂಡಿರ್ಬೇಕು ಅನ್ನೋದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಯಾವುದಪ್ಪ ಅಂದರೆ ಡಾಕ್ಟರ್ ಮಂಜುನಾಥ್ ಸರ್ ಅವರು. ನಾವು ಸುಮಾರು ಕಡೆ ಹೇಳ್ತಾ ಇದ್ರಿ, ನಮ್ಮ ಮಂಜುನಾಥ್ ಸರ್ ಅವ್ರು ಗೆಲ್ತಾರೆ. ಗೆಲ್ಲೋ ಕಾರಣ ಹಣದ ಮತ್ತು ಮತ್ತೊಂದು ಅವಕಾಶ ಅಲ್ಲ, ಅವ್ರು ಮಾಡಿರುವಂಥ ಸೇವೆ ಅವ್ರನ್ನ ಗೆಲ್ಸದೆ ಅಂತೇಳಿ. ಅಲ್ಲಿ ನೋಡಿರ್ಬೋದು ತಾವೆಲ್ಲ ಯಾವ್ಯಾವ ರೀತಿ ಪ್ರಯೋಗಗಳನ್ನ ಮಾಡಿದ್ರು ಕಾಂಗ್ರೆಸ್ ಪಕ್ಷ ಅಂತ ನೋಡಿರ್ಬೋದು. ಆ ಪ್ರಯೋಗಗಳ ಎಲ್ಲವನ್ನ ಒಡ್ಡಿ ಮೀರಿ ಇವತ್ತು ಮತದಾರ ಬಾಂಧವರು ನಮ್ಮ NDA ಪಕ್ಷದ ಅಭ್ಯರ್ಥಿಗಳಾದಂಥ ಮಂಜುನಾಥ್ ಅಣ್ಣನವ್ರನ್ನ ಗೆಲ್ಸ್ಕೊಟ್ಟಿದ್ದಾರೆ. ನಾನು ಅವ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ನಾನು ಡಿಮ್ಯಾಂಡ್ ಮಾಡಲಿಕ್ಕೆ ನಾನು KJF ಡಿಮ್ಯಾಂಡ್ ಮಾಡುವಂಥದ್ದು ದೊಡ್ಡ ಡಿಮ್ಯಾಂಡ್. ಅದ್ರಲ್ಲಿ ಯಾವ ಡಿಮ್ಯಾಂಡ್ ಐತೆ? ನನ್ನ 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 ನೋಡಿ, ತಮಗೂ ಗೊತ್ತಿರ್ಬೋದು ಮಾಧ್ಯಮದವ್ರಿಗೆ, ನಾನು ಸತತವಾಗಿ 6 ವರ್ಷಗಳ ಕಾಲ ಇಲ್ಲಿ ಹೋರಾಡ್ತಾ ಇದ್ದೀನಿ. BJML ಇಶ್ಯೂಸು ಗೊತ್ತಿರ್ಬೋದು. ಬಹುಶಃ BJML ಇಶ್ಯೂಸಲ್ಲಿ ಮೊನ್ನೆ ನಮ್ಮ ಸ್ನೇಹಿತರಾದಂಥವ್ರು ಕಾಲ್ ಮಾಡಿದ್ರು. ಆ ಒಂದು ಒಳ್ಳೆಯ ವಿಷಯವನ್ನ ಕೇಳ್ಪಟ್ಟೆ. ಅದರಲ್ಲಿ ನಂದೂ ಒಂದು ಪಾಲ್ದವ್ರು ಅನ್ನೋದಕ್ಕಿಂತ ನಾನು ಅದರಲ್ಲಿ ಭಾಗವಹಿಸಿದ್ದೆ. ಎಲ್ಲೆಲ್ಲಿ ಏನೇನು ಸಮಸ್ಯೆಗಳೈತೆ, ಮಲ್ಲೇಶ್ ಬಾಬು ಅವರಿಗೆ KJF ಏನು ಹೊಸದೇನಲ್ಲ, ಪಕ್ಕದಲ್ಲಿ ಇರುವಂಥವ್ರೆ. ನಮ್ಮೆಲ್ಲರ ಒಂದು ಮುಖಂಡರ ಒಂದು ರೂಪ ಮಾಡಿಕೊಂಡು ನಮ್ಮ KJFಗೆ ಇಂಥದ್ದು ಬೇಕು ಅಂತೇಳಿ ಕೂತು ಕನಸು ಮಾಡಿಸ್ಕೊಂತ ಹಕ್ಕು ನಮಗೆ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ತಾವು ಬದಲಾವಣೆ
a Sri Lankan baila, which I sang 30 years ago. In India, I have sung that in 3 languages: Hindi, Telugu, and Malayalam. Come on, friends, go! बड़ी बड़ी कारी कारी तेरी जवानी है बड़ी मतुवारी तू है सुंदरी मैं पुजारी है मुझको संभाल ब्रह्मचारी तेरी आंखें बड़ी बड़ी कारी कारी तेरी जवानी है बड़ी मतुवारी तू है सुंदरी मैं पुजारी है मुझको संभाल ब्रह्मचारी अंगड़ी Surangani, Surangani, the Maluginawa. Malu, 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 Pinankina, Malu, Surangani, the Maluginawa. Laginawa, Minna Maluginawa. Toru moru toru lagan, deva arang indrayan, deva arang yan, hotu ilamata devan. Unnaginawa, maluginawa, toru moru toru lagan, deva arang indrayan, deva arang yan, hotu ilamata devan. Sura Hungary, Sura Hungary, Sura Hungary, maluginawa. Malu, 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 pinakina, malu, Surangani, maluginawa. Thank you, boys. Come on. I am not Surangani, Telugu. Earlier I sang in Hindi, not Telugu. Malu, 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 hey, muchutaina girlu, Surangani, the maluginawa. Now this line in Malayalam. Sundaram, Sundaram, Keranam, Sundaram, evideyum pachemayam. Innatina poleyum, evideyum, ellavarkum eppozhum ende sondam. Sundaram, Sundaram, Keranam, Sundaram, evideyum pachemayam. Innatina poleyum, evideyum, ellavarkum eppozhum ende sondam. Surangani, 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 the maluginawa. Malu, 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 me denginapu malu, Surangani, the maluginawa. Nothing like singing in Sinhala, right? Yeah, Sinhala. Aida andane, sudo pare andane, wating piting, allo buranawa. Oya andanawa, oyage esratu venawa, ada balangina apata erinawa. Aida andane, sudo pare andane, wating piting balanginawa. Oya andanawa, oyage esratu venawa. Balangina apata erinawa. Surangani, 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 the maluginawa. Malu, 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 me denginapu malu, Surangani, the everybody come on. Surangani, 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 the maluginawa. Malu, 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 me denginapu malu, Surangani, the maluginawa. Start.